ಕಾದಿರುವುದೇ ನಿಮಗಾಗಿ. ಯೂಶುವಲ್ ಆಗಿ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಡಮ್ ಅಂಡ್ ಡೆಫ್ ಆಗಿದ್ರೇನೆ ಎಷ್ಟೊಂದು ತೊಂದರೆಗಳಿರ್ತವೆ ನೋಡಿ, ಹೆಂಗೆ ಮಾತಾಡೋದು ಅಂತ ಗೊತ್ತಾಗಲ್ಲ. ಬಟ್ ಇಲ್ಲಿ ನೋಡಿ ಇಡೀ ಫ್ಯಾಮಿಲಿನೇ, ತಂದೆ ಆಗಲಿ, ತಾಯಿ ಆಗಲಿ, ಮಗ, ಮಗಳು, ಅವರ ಬ್ರದರು, ಎಲ್ಲರೂ ಡಮ್ ಅಂಡ್ ಡೆಫ್. ಅಂದರೆ ಎಷ್ಟು ಪ್ರಾಬ್ಲಮ್ ಇರ್ಬೇಕು ನೋಡಿ. ನಾವು ಒಬ್ರಿಗೆ ಹಂಗಾದಾಗ ಎಷ್ಟೊಂದು ತೊಂದರೆ ಪಡ್ತೀವಿ. ಬಟ್ ಇಲ್ಲಿ ಇಡೀ ಇದನ್ನ ಹೆಂಗೆ ಇಷ್ಟು ವರ್ಷ ಅವರು ಸಂಸಾರ ನಿಭಾಯಿಸ್ಕೊಂಬಂದ್ರು. ಬಹಳ ನೋವಾಗುತ್ತೆ ಹೇಳಕ್ಕೆ. ಎಷ್ಟು ಒಂದು ಡಿಫ್ರೆಂಟ್ ಫ್ಯಾಮಿಲಿ ಇರ್ಬೇಕು ನೋಡಿ. ನೀವೇ ನೋಡಿ, ಜಸ್ಟ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್. ಇವನು ಲಕ್ಷಪ್ಪ ಜಗ್ಗಣ್ಣವರ ಈ ಕುಟುಂಬದ ಮುಖ್ಯಸ್ಥ. ಈತನ ತಮ್ಮ ನಾಗಪ್ಪ. ಇವರು ಹುಟ್ಟ, ಕಿವುಡ ಮತ್ತು ಮೂಗರು. ಇವರನ್ನ ನೋಡಿ, ರುದ್ರಪ್ಪ ಮತ್ತು ಯಲ್ಲವ್ವ. ಅಣ್ಣ ತಂಗಿ ಇಬ್ರು ಕಿವುಡ ಮತ್ತು ಮೂಗರು. ಅದ್ಯಾವ ದೇವರ ಶಾಪ ತಟ್ಟಿದೆಯೋ ಗೊತ್ತಿಲ್ಲ. ಈ ಎರಡನೇ ಪೀಳಿಗೆಯು ದೇವರ ಅವಕೃಪೆಗೆ ಒಳಗಾಗಿದೆ. ಯಾವ ಶಾಪ ಈ ಪೀಳಿಗೆಗೆ ಈ ಶಿಕ್ಷೆಗೆ ಗುರಿ ಮಾಡಿದೆಯೋ ಏನೋ. ಅದರಿಂದ ಮುಕ್ತಿ ನೀಡಲು ಈ ಮುಗ್ಧ ಮಹಿಳೆ ಬಂದಿದ್ದಾಳೆ. ಇವ್ರ ಕಥೆ ಏನು ಅಂತ ನೋಡೋಣ. ಹೇಳಿಮ್ಮ, ಯಾರು ನಿಮ್ಮ ಮಾವ? ಯಾರು ಇದ್ರಲ್ಲಿ? ಇವ್ರು ನಮ್ಮ ಮಾವಾರ್ರಿ. ಇವ್ರು ನಮ್ಮ ಮಾವಾರ ತಮ್ಮಾರ್ರಿ. ಮಾವರ ತಮ್ಮ. ಇವ್ರು ನಮ್ಮ ನಾದ್ನೀರಿ. ಇವ್ರ ಮಗಳ್ರಿ. ಮಗಳು. ಅವ್ರು ನಿಮ್ಮ ಯಜಮಾನ್ರು? ಆಯ್ತು. ನಿಮ್ಮ ಯಜಮಾನ್ರ ಹೆಸರೇನಮ್ಮ? ರುದ್ರಪ್ಪ ರೀ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅವ್ರ ಹೆಸರು? ಅವ್ರು ಮೊದ್ಲು ಬರ್ತಿದ್ದಿತ್ತಲ್ರಿ, ಬರ ತೋರಿಸ್ತಾರ್ರಿ ಅವ್ರೆಲ್ಲ. ಇವ್ರು ಬರೀತಾರೆ, ಇವ್ರೊಬ್ರ ಮಾಡ್ತಾರ್ರಿ. ಹೆಂಗೆ ನೀವು ಇಷ್ಟು ಜನಕ್ಕೆ ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಅಂತ ಹೆಂಗೆ ಈ ಫ್ಯಾಮಿಲಿ ಬರ್ಬೇಕು ಅಂತ ಹೆಂಗಮ್ಮ ಅನಿಸ್ತು ನಿಮಗೆ? ಸೊನ್ನಿಲೇನ ಕೈ ಸೊನ್ನಿಲೆ ಬಾಯಿ ಸೊನ್ನಿಲೆ ಮಾತಾಡಿ ಹೇಳಿದ್ರಿ. ಇಲ್ಲ ಅದೋಕೆಮ್ಮ, ನಿಮ್ಗೆ ಹೆಂಗ್ ಅನಿಸ್ತು? ಯೂಶುವಲ್ ಆಗಿ ಒಂದು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಮಾತು ಬರಲ್ಲ ಆದ್ರೆ ಬಹಳ ಕಷ್ಟ ಆಗುತ್ತೆ ಸಂಪರ್ಕ ಮಾಡೋದು. ಹೆಂಗ್ ಮಾಡೋದು? ಯಾವುದೇ ವಿಷಯ ಆಗ್ಲಿ. ಇವಾಗ ಫಸ್ಟ್ ಬೇಸಿಕ್ ಪಾಯಿಂಟ್ ಬರೋದೇ ಹೆಲ್ತ್. ಊಟದ ವಿಷಯ ಬಿಡಿ, ಹೊಟ್ಟೆ ಹಸಿವು ಅಂದ ತಕ್ಷಣ ಏನೋ ಮಾಡ್ಬೋದು. ಇವಾಗ ಏನೋ ಜ್ವರ ಬಂತು, ಇಲ್ಲ ಬೇರೆ ತರ ಏನಾದ್ರೂ ಒಂದು ಇದು ಬಂದ್ರೆ ಹೆಂಗೆ ನೀವು ಸಂಪರ್ಕ ಮಾಡ್ತಿದ್ರಿ? ಇಲ್ಲ ನಿಮ್ಗೇನಾದ್ರು ಬೇಕು ಅಂದ್ರು ಹೆಂಗ್ ಹೇಳ್ತಿದ್ರಿ? ಏನ್ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರಾ? ಇಲ್ರಿ, ಮನ್ಯಾಗನ ಇರ್ತಾರ, ಎಲ್ಲಿ ಹೋಗಂಗಿಲ್ರಿ. ಮನ್ಯಾಗನ ಇರ್ತಾರ್ರಿ. ಈ ಸೊನ್ನಿ ಮ್ಯಾಲನ ನಾ ತಿಳಿಸ್ತೇನ್ರಿ, ಅವ್ರಿಗೆ ಹೇಳ್ತೇನ್ರಿ. ಅವ್ರ ಅಷ್ಟ್ರ ಮ್ಯಾಲ ಇಲ್ಲ ಸನೆ ಮೂಲಕನೇ ಏನ್ರಿ ಎಲ್ಲ ಸೈನ್ ಮಾಡ್ತಲ್ಲ, ಹಿಂಗೆ ಆಕ್ಷನ್ ಮೂಲಕ. ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತ ಕೇಳಕ್ಕೆ ಹಿಂಗ ಅಂತೀವಲ್ಲ ಆತರ ಎಲ್ಲ ಬರೀ ಸನ್ನೆ ಮಾಡ್ತಾರಲ್ಲ ಆತರ, ಅದ್ರ ಮೂಲಕನೇ ನಿಮ್ಗೆ ಎಲ್ಲ ಇದು ಮಾಡ್ತಾರೆ. ಬಟ್ ನಿಮ್ಗೆ ಹೆಂಗ್ ಬರ್ಬೇಕು ಅಂತ ಅನ್ಸ್ತ? ಬೇರೆಯವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಅನ್ಸಲಿಲ್ಲ? ಯಾಕೆ ಇವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಸ್ತು? ಅಂದ್ರ ನಮ್ ತಾಯಿ ತಂದಿನೂ ಅವರು ನಮ್ಮ ಒಪ್ಪಿಗೆ ಕೇಳಿರ್ರಿ. ನಮ್ಮ ಒಪ್ಪಿಗೆ ಕೇಳಿರ್ರಿ ಅವ್ರು. ನಾನು ಚಲೋ ಇದ್ದಾರನ್ನ ಎಲ್ಲಾರು ಆಗ್ತಾರ್ರಿ, ಇಂಥವ್ರನ್ನ ಯಾರು ಆಗ್ಬೇಕು, ಇದನ್ನ ಕುಟುಂಬ ಸಲಸ್ಬೇಕಂತ ಹೇಳಿ ನಾ ಆಗಿರ್ಬೇಕ್ರಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತಮ್ಮ. ಯಾಕಂದ್ರೆ ನೋಡಿ ಅವ್ರೆ, ಅಷ್ಟೊಂದು ಇದಿದ್ದು ಗೊತ್ತಿದ್ರು ಇಂಥವ್ರನ್ನ ಯಾರು ಆಗ್ತಾರೆ, ನಾನು ಯಾಕೆ ಆಗ್ಬಾರ್ದು ಅಂತ ಒಂದು ಮನ್ಸಿತ್ತಲ್ಲ ಅವ್ರಿಗೆ. ಎಷ್ಟು ಒಳ್ಳೆ ಮನ್ಸು ನೋಡಿ. ಆ ರೀತಿ ಮನ್ಸು ಎಲ್ರಿಗೂ ಬರಲ್ಲ. ಖಂಡಿತ ನಾನು ಹೇಳಿದೆ, ಏಂಜಿಲ್ ಅಂತ ಒಂದು ಮಾತು. ಏಂಜಿಲ್ ಅಂದ್ರೆ ದೇವರು. ಆ ದೇವ್ರ ರೂಪದಲ್ಲಿ ಅವ್ರ ಫ್ಯಾಮಿಲಿಗೆ ಬಂದಿದ್ದಾರೆ. ಯಾಕಂದ್ರೆ ಅಷ್ಟು ಜನಕ್ಕೆ ಇದಿಲ್ದವ್ರು, ಮಾತಾಡಕ್ಕೆ ಇದಿಲ್ದವ್ರು ನಾನು ಇರ್ತೀನಿ ಅವ್ರ ಫ್ಯಾಮಿಲಿಲಿ ಬ್ಯಾಕ್ ಬೋನ್ ಆಗಿ ನಾನು ಇರ್ತೀನಿ ಅಂತ ಬಂದಿದ್ದಾರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಬೇಕು. ನಿಜವಾಗ್ಲೂ ಗ್ರೇಟ್ ಅಮ್ಮ. ನಿಜ ಬಹಳ ಖುಷಿ ಆಗುತ್ತೆ ಅದು ಕೇಳಿ. ಯಾಕಂದ್ರೆ ಯಾರು ಅಷ್ಟು ಈಸಿಯಾಗಿ ಅಷ್ಟು ಸುಲಭವಾಗಿ ಬಂದು ಇದು ಮಾಡ್ಕೊಳ್ಳಲ್ಲಮ್ಮ. ಆ ರೀತಿ ಬಂದು ನೀವು ಬಂದು ಅವ್ರ ಫ್ಯಾಮಿಲಿಗೆ ಬಂದಿದ್ದಿರಲ್ಲ, ನಿಜವಾಗ್ಲೂ ಅದಕ್ಕೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು ಅದು ಕೇಳಿ. ಇವಾಗ ನಾನು ಹೆಂಗ್ ಮಾಡೋದು ಗೊತ್ತಾಗ್ತಿದೆ ಅವ್ರಿಗೆ, ಹೆಂಗ್ ಹೇಳ್ಬೇಕು. ಅದಕ್ಕೆ ನನಗೂ ಅಷ್ಟು ಅಭ್ಯಾಸ ಅಲ್ಲಮ್ಮ ಹೆಂಗ್ ಮಾತಾಡ್ತಂತ. ನಾನೇ ಕೇಳಿ ನೋಡ್ತೀನಿ. ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ನಮ್ಮ ಕೇಳಕ್ಕೆ. ನಮ್ಗೆ ಭಾಳ ಕಷ್ಟ ಐತ್ರಿ. 400 ರೂಪಾಯಿ ಕೊಡ್ತಾರ್ರಿ. ಇವ್ ಹೊಟ್ಟಿ ಸಲುದ್ರಿ 9 ಹೊಟ್ಟಿ ಸಲುಬೇಕನ್ನ ನಾನು ಕೂಡಿಸಿ. ಅವ್ರೇನ್ ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನ್? ಕೆಲಸ ಮಾಡ ಹೋಗಂಗಿಲ್ರಿ ಅವ್ರು, ಕಿವಿ ಕೇಳಂಗಿಲ್ರಿ. ಗಾಡಿ ಪಾಡಿ ಬರ್ತಾವ್ರಿ, ಏನ್ರ ಹಿಂದಿಂದ ಆಸ್ಕೊಂಡು ಹೋದ್ರ ಏನ್ ಮಾಡೋದು ಅಂತ ಹೇಳಿ ಎಲ್ಲಿ ಮನಿ ಬಿಟ್ಟು ಹೋಗಂಗಿಲ್ರಿ. ಮನ್ಯಾಗ ಎಷ್ಟು ಸಂಪಾದನೆ ಮಾಡ್ತೀವಿ ಮನೆ? ಇವ್ರು ನಿಮ್ ನಾದ್ನಿಯವ್ರು ಏನ್ ಮನೇಲಿ ಇರ್ತಾರೆ? ಹ್ಞೂನ್ರಿ. ಅವ್ರದ್ದು ಲಗ್ನ ಆಗಿಲ್ರಿ. ಆಗಿಲ್ಲ? ಇಲ್ರಿ. ಎಷ್ಟು ವರ್ಷ ಆಯ್ತಮ್ಮ ಅವ್ರಿಗೆ? ಗೊತ್ತಾಗಂಗಿಲ್ರಿ. ಇವ್ರ ತಾಯಿ 15 ದಿನದಾಗ ಇದ್ದಾಗ ತೀರ್ಕೊಂಡಾಳ್ರಿ. ಇವ್ರ ಏನ್ರಿ
ಆಮ್ಯಾಲ ಇವರು ಹಂಗ ಅವ್ರು ಮಾಡಿ ಹಾಕೊಂತ ಜೀವನ ಸಾಗಿಸ್ಕೊಂತ ಬಂದಾರ್ರಿ. ಈಗ ನನ್ನ ಒಪ್ಪಿಗೆಲಿಂದನ ನಾ ಆಗಿದ್ರಿ ಇವ್ರನ್ನ. ನಿಜವಾಗ್ಲೂ ನನಗೇನು ಕೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲಮ್ಮ. ನಿಜವಾಗ್ಲೂ ಭಾಳ ಕಷ್ಟ ಆಗ್ತಿದೆ. ನಿಜವಾಗ್ಲೂ ನೀನು ಗ್ರೇಟ್ ಅಮ್ಮ. ಇಂಥ ಇದರಲ್ಲಿ ನಾನು ಅವ್ರ ಹತ್ರ ಹೆಂಗ್ ಸಂಪರ್ಕ ಮಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಪಾಪ. ನಿಜವಾಗ್ಲೂ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಷ್ಟೇ, ನೀನೇನು ಇದಿಲ್ಲ. ಎಷ್ಟು ಸಂಪಾದನೆ ಮಾಡ್ತೀನಿ? 400 ರೂಪಾಯಿ ಸಂಪಾದನೆ ಮಾಡ್ತೀನಿ. 30 ರೂಪಾಯಿ ಕೊಡ್ತಾರ ಒಂದಿನಕ್ಕೆ. ಒಂದಿನಕ್ಕೆ 30 ಕೊಡ್ತಾರ. ಒಂದಿನಕ್ಕೆ 30 ದಿನ. ಏನು ಒಂದು ತಿಂಗಳಿಗೆ ಒಂದು 400 ಬರ್ತೈತ್ರಿ. ಇವ್ರ ದವಾಖಾನಿದನ ಜಾಸ್ತಿ ಆಗಿಬಿಡ್ತೈತ್ರಿ. ಅದ್ರ ದಮ್ಮ ಜಾಸ್ತಿ ಆಗಿಬಿಡ್ತೈತ್ರಿ. ಇವ್ರ ಕಿವಿ ಎಷ್ಟು? ನಿಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸಮ್ಮ? ಒಂದು ಹುಡುಗ 8 ವಯಸ್ಸ್ರಿ. ಎಷ್ಟು? 8 ವಯಸ್ಸ್ರಿ. 8 ವಯಸ್ಸು. ಅವ್ನು ಏನ್ ಮಾಡ್ತಿದ್ದಾನೆ? ಓದ್ತಾ ಇದ್ದಾನ? ಶಾಲೆಗೆ ಹೋಗ್ತಾರ್ರಿ. ಶಾಲೆಗೆ ಹೋಗ್ತಿದ್ದಾನೆ. ಇನ್ನೊಬ್ರು? ಅವರು 7 ವಯಸ್ಸ್ರಿ. 7 ವಯಸ್ಸು. ಈ ಮಗುಗೆ ಒಂದು 3 ವರ್ಷ 4 ವರ್ಷ ಇರ್ಬೋದು? 3 ವರ್ಷ. 3 ವರ್ಷ. ಒಂದ್ ಹುಡುಗಿ 6 ವರ್ಷದ್ರಿ. ಓಕೆ, 6 ವರ್ಷ. ಆಕೆನೂ ಓದ್ತಾ ಇದ್ದಾರೆ. ಅಕ್ಕಿ ಬಾಲವಾಡಿಗೆ ಹೋಗ್ತಾಳ್ರಿ. ಆಯ್ತಮ್ಮ. ಇಲ್ಲಿ ಬಂದಿದ್ರೆ ನಿಮ್ಗೆ ಏನಮ್ಮ ಆಸೆ ಇದೆ? ಏನ್ ಆಸೆ ಇದೆ? ನಾನು ಯಾವ ತರ ನಿಮ್ಮ ಆಸೆನ ಈಡೇರಿಸ್ಬೇಕು? ಯಾಕಂದ್ರೆ ನಿಜವಾಗ್ಲೂ ನನಗೆ ಕೇಳ್ಬೇಕಂತ ಆಸೆ ಆಗ್ಬಿಟ್ಟಿದೆ. ನಿಮ್ಗೆ ಏನ್ ಆಸೆ ಇದೆ ಅಂತ ಕೇಳಕ್ ನನಗೆ ಆಸೆ ಆಗ್ಬಿಟ್ಟಿದೆ. ಯಾಕಂದ್ರೆ ಸಾಮಾನ್ಯ ಅಲ್ಲಮ್ಮ. ನಿಜವಾಗ್ಲೂ ನಾನು ಇದುವರೆಗೂ ಬಂದಿದ್ದ ಆಸೆಯಲ್ಲಿ ಇದೊಂದು ವಿಭಿನ್ನವಾದ ಒಂದು ಚಾಲೆಂಜಿಂಗ್ ಆಸೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಲೇಡಿ, ಒಂದು ಗಂಡ್ಸಾಗಿದ್ರು ಪರವಾಗಿಲ್ಲ, ಏನಾದ್ರೂ ಮಾಡ್ಬೋದು. ಒಂದು ಹೆಣ್ಣು ಬಂದ್ಬಿಟ್ಟು ಅಷ್ಟ್ರ ಮಟ್ಟಿಗೆ ಸಾಧಿಸೋದು ಬಹಳ ಕಷ್ಟ. ಸೊ ಕೇಳಿ ನೋಡೋಣ ಅವ್ರ ಆಸೆ ಏನು ಅಂತ. ಹೇಳಿಮ್ಮ ನಿಮ್ಮ ಆಸೆ ಏನು? ನಮ್ಗ ಈಗ 400 ತಿಂಗಳಿಗೆ ಪಗಾರ ಬರ್ತೈತ್ರಿ. ಅದ್ರಾಗ ನಮ್ ಹೊಟ್ಟಿ ತುಂಬಂಗಿಲ್ರಿ. ಆಯ್ತಮ್ಮ. ಮತ್ತೀಗ ಮನಿನೂ ಇರಾಕಿಲ್ರಿ. ಎಲ್ಲಾ ಬಿದ್ದೈತ್ರಿ, ಸಲ್ಲಪ್ ಉಳ್ದೈತ್ರಿ. ಮತ್ತ ಏನು ನಮ್ ಜೀವನನ ಬಾಳ ಹತ್ತಿ ಆಗೈತ್ರಿ. ಹಿಂಗಾಗಿ ಅವ್ರ ಅನ್ನಾರ ಪುಣ್ಯ ಕಟ್ಕೊಂಡ್ ಬಂದಾರ್ರಿ ಈಗ ಅವ್ರು. ಆಯ್ತು. ಅಂದ್ರೆ ನಿಮ್ಗೆ ನಿಮ್ಮ ಆಸೆ ಬಂದ್ಬಿಟ್ಟು ಈ ಒಂದು ಏನ್ ಒಂದು ಕೂಲಿ ಮಾಡ್ಬಿಟ್ಟು ನಿಮ್ಗೆ ಏನ್ ದುಡ್ಡು ಬರ್ತಿದ್ವಿ ಅದು ಸಾಕಾಗಲ್ಲ. ಯಾಕಂದ್ರೆ ಫ್ಯಾಮಿಲಿ ತುಂಬಾ ದೊಡ್ಡ ಸಂಸಾರ, ಅದಕ್ಕೆ ಸಾಕಾಗಲ್ಲ. ಆಮೇಲೆ ಮನೆ ಬಂದ್ಬಿಟ್ಟು ಸರಿಯಾದ ಮನೆ ನೆಲೆ ಇಲ್ಲ, ಒಂದು ಶೆಲ್ಟರ್ ಬೇಕು. ಅದು ಅಲ್ದೇನೆ ಇನ್ ಬೇರೆ ರೀತಿ ಯಾವ ರೀತಿ ಹೆಲ್ಪ್ ಮಾಡಕ್ಕಾಗತ್ತೆ ಆ ರೀತಿ ಹೆಲ್ಪ್ ಕೇಳ್ತಾ ಇದ್ದೀರಾ. ಆಯ್ತಮ್ಮ. ನಾವು ನೋಡೋಣ ಏನ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ನೋಡ್ತೀವಿ. ಯಾವ ಮೂಲಕ ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಖಂಡಿತ ಒಂದು ದಾರಿ ಅಂತೂ, ಒಂದು ಪಾಸಿಟಿವ್ ದಾರಿ ಅಂತೂ ತೋರಿಸ್ತೀವಮ್ಮ. ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ಮಾಡ್ತೀವಿ ಅಂತ ಹೇಳಕ್ಕೆ ಸುಮ್ಮನೆ ಹೇಳ್ಬಾರ್ದು. ನಾವು ಯಾವ ರೀತಿ ಮಾಡ್ಬೋದು ಅಂತ ನಾವು ಪ್ಲಾನ್ ಮಾಡ್ತೀವಿ. ಪ್ಲಾನ್ ಮಾಡಿ ನಾವು ಮುಂದೆ ತಿಳಿಸ್ತೀನಿ ಮತ್ತೆ. ಆಯ್ತಮ್ಮ? ಓಕೆ. ಇವಾಗ ತಾನೇ ಎರವ್ ಅವ್ರು ಬಂದು ಈ ಥರ ಒಂದು ಬ್ಯೂಟಿಫುಲ್ ಸಂಸಾರದಲ್ಲಿ ಒಂದು 4 ಜನಕ್ಕೂ ಮಾತಾಡಕ್ಕೆ ಹೋಗಲ್ಲ, ಕಿವಿನೂ ಕೇಳಿಸಲ್ಲ. ಆದ್ರೂ ಈಕೆ ಎಲ್ಲ ಚೆನ್ನಾಗಿದ್ರು ಅವ್ರ ಫ್ಯಾಮಿಲಿಲಿ ಹೋಗಿ ಅವ್ರ ಸೊಸೆಯಾಗಿ, ಹೆಂಡತಿಯಾಗಿ, ಆಮೇಲೆ ಆಲ್ಮೋಸ್ಟ್ ಒಂದು ದೇವರಾಗಿ ಅವ್ರ ಫ್ಯಾಮಿಲಿಲಿ ಇದ್ದಾರೆ. ಅವರೇ ದುಡಿತಾ ಇದ್ದಾರೆ. ಯಾಕಂದ್ರೆ ಅವ್ರ ಫ್ಯಾಮಿಲಿಲಿ ಯಾರಿಗೂ ಕಿವಿ ಕೇಳಿಸಲ್ಲ ಪಾಪ, ಮಾತಾಡೋಕ್ಕಲ್ಲ, ಅವ್ರು ಹೋಗಿ ದುಡಿಯೋಕ್ಕಾಗಲ್ಲ. ಸೊ ಅವ್ರು ಕೇಳ್ತಿರೋ ಅದೇ ಇಷ್ಟೇ, ಒಂದು ಶೆಲ್ಟರ್ ಬೇಕು, ಒಂದು ನೆಲೆ ಬೇಕು. ಜೊತೆಗೆ ಅವ್ರಿಗೇನು ಒಂದು ದುಡ್ಡು ಬರ್ತಾ ಇದೆ, ಆ ದುಡ್ಡು ಸಾಲಲ್ಲ ಅವ್ರ ಫ್ಯಾಮಿಲಿ ನಡ್ಸೋಕ್ಕೆ. ಯಾಕಂದ್ರೆ 4 ಜನ ಪ್ಲಸ್ ಅವ್ರ ಮಕ್ಕಳು. ಸೊ ಎಲ್ಲರೂ ಸೇರಿ ಶಾಲೆಗೆ ಹೋಗ್ಬೇಕು, ಎಲ್ಲದನ್ನೂ ನೋಡ್ಕೋಬೇಕು. ಸೊ ಒಂದು ಒಳ್ಳೆ ಒಂದು ಸ್ಯಾಲ್ರಿ ಬರೋ ಥರ ಒಂದು ಜಾಬ್ ಬೇಕು ಅಂತ ಕೇಳ್ತಾ ಇದ್ದಾರೆ.